ಸಂಸ್ಥಾನ ಏನಿದೆ ಕಿತ್ತೂರು ಚೆನ್ನಮ್ಮ, ನೀವು ಎಷ್ಟು ತಲೆಮಾರಿನವರು? ಇದು 6ನೇ ತಲೆಮಾರು. 6ನೇ ತಲೆಮಾರಿನವರು. ಈಗ ತಲೆಮಾರು ನಿಮ್ಗೆ ಎಲ್ಲೆಲ್ಲಿ ನಿಮ್ದು ಇಲ್ಲಿ ಕತ್ತಿಯಲ್ಲಿ ನಮ್ಮ ಒಂದು 20 ಮನೆ ತನ ಇದಾವೆ. 20 ಮನೆ ತನ ಇದೆ. ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇದು ಚೆನ್ನಮ್ಮನವರ ಮನೆ, ಅವರ ವಂಶಸ್ಥರ ಮನೆ. ಅವ್ರ ಮನೆ ಬಂದಿದೆ ಮೊಮ್ಮಕ್ಕಳ ಮನೆ ಅಲ್ಲ, ವಂಶಸ್ಥರ ಆಗ್ತಾರೆ. ಬನ್ನಿ ಬನ್ನಿ. ಇದೆಲ್ಲ ಹೈ ಕಾಲ ಮನೆ ಇದೆಲ್ಲ. ಓಕೆ. ಓಕೆ. ನಮಸ್ತೆ ಅಮ್ಮ. ಎಲ್ಲ ಹಳೆ ಗೋಡೆಗಳೆಲ್ಲ. ಓಕೆ ಓಕೆ. ಇದು ಹಳೆ ಕಾಲದಲ್ಲಿ ಇದೇನು? ಇದು ಹಳೆ ಕಾಲದ ಟ್ರಂಕ್ ಹಳೆ ಕಾಲದಲ್ಲ. ಓಕೆ. ಬನ್ನಿ. ಚೆನ್ನಮ್ಮಾಜಿ ಇಲ್ಲಿ ಬರ್ತಿದ್ರೆ ಇಲ್ಲೇ ಇತ್ತು. ಓಕೆ. ಇದು ಸಣ್ಣ ಸಣ್ಣ ಅರಮನೆ ಇತ್ತು. ದೊಡ್ಡ ಮನೆ. ಓಕೆ. ಇನ್ನೊಂದು ಬಾವಿ ಇದೆ. ಬಾವಿ ಐತೆ ಅಂದ್ರೆ ಇಲ್ಲಿ. ಓ, ಇದು ಎಷ್ಟು ವರ್ಷ? ಇದು ಎಷ್ಟು ಇದು 1928ರಲ್ಲಿ 1928ರಲ್ಲಿ 28. ಇದಾನಾ? ನೀರ್ ಐತಲ್ರಿ? ಓಕೆ. ಈ ತರ ಬಾವಿ ಯಾರು ಕಟ್ತಾರ್ರಿ? ಕಟ್ಟಲ್ರಿ ಇದೆಲ್ಲ, ಯಾರು ಕಟ್ಟಲ್ಲ. ಮತ್ತೊಂದು ಬಾವಿ ಇತ್ತು ಅದೆಲ್ಲ ಮುಚ್ಚಿದ್ರು. ನಮ್ ಚೆನ್ನಮ್ಮನವರು ಕಟ್ಟಿದ್ರು. ಓಕೆ ಓಕೆ. ಇಷ್ಟು ದೊಡ್ಡ ಕಲ್ಲು. ಓಕೆ. ಎಲ್ಲ ಇದಾಯ್ತು, ದೊಡ್ಡ ಬಾವಿ. ನೋಡಿ, ಈ ತರ ಬಾವಿ ನೋಡಿದೇನ್ರಿ ನೀವು? ಸೂಪರ್ ಸರ್, ಸೂಪರ್. ಬನ್ನಿ. ನೋಡಿ, ಚೆನ್ನಮ್ಮನವರ ಮನೆಯಲ್ಲಿ ಇದ್ದೀವಿ. ಅವ್ರ ಮನೆಯಲ್ಲಿ ಇಲ್ಲಿ ಬರ್ತಿದ್ರಂತೆ. ಚಿಕ್ಕ ಮನೆ, ಅವ್ರ ದೊಡ್ಡ ಅರಮನೆ, ಚಿಕ್ಕ ಅರಮನೆ. ಸೊ ಅದೆಲ್ಲ ಇವರೇ ಕುಟುಂಬಸ್ಥರು ಇವರು. ಸಂಸ್ಥಾನ ಏನಿದೆ ಕಿತ್ತೂರು ಚೆನ್ನಮ್ಮ, ನೀವು ಎಷ್ಟು ತಲೆಮಾರಿನವರು? ಇದು 6ನೇ ತಲೆಮಾರು. 6ನೇ ತಲೆಮಾರಿನವರು. ಈಗ ತಲೆಮಾರು ನಿಮ್ಗೆ ಎಲ್ಲೆಲ್ಲಿ ನಿಮ್ದು ಇಲ್ಲಿ ಕತ್ತಿಯಲ್ಲಿ ನಮ್ಮ ಒಂದು 20 ಮನೆ ತನ ಇದಾವೆ. 20 ಮನೆ ತನ ಇದೆ. ನಿಮ್ಮ ಒಂದು ವಂಶಸ್ಥರು ಇದೆ. ಇಲ್ಲ ದೇಸಾಯಿಗಲ್ಲಿ ಅಂದ್ರೆ ಆಲ್ಮೋಸ್ಟ್ ದೇಸಾಯಿಗಲ್ಲಿ ಅಂತ ಹೆಸರು ಬಿದ್ದು. ಓಕೆ. ಇವಾಗ ಅದ್ರ ಜೊತೆಗೆ ಇವಾಗ ನಿಮ್ಮ ಇಲ್ಲಿಂದ ಚೆನ್ನಮ್ಮಾಜಿಯನ್ನು ಮದುವೆ ಮಾಡ್ಕೊಟ್ರಲ್ವಾ, ಇಲ್ಲಿಂದ ಮತ್ತೆ ಬೇರೆ ಏನಾದ್ರು ಅರಮನೆಗೆ ಹೋಗಿದಾರ? ಇಲ್ಲ, ಕಿತ್ತೂರದಲ್ಲೆಲ್ಲ ಅಷ್ಟೇ ಇದೆ ಮೇಡಮ್. ಕಿತ್ತೂರು ಸಂಸ್ಥಾನ ಆಳಿದಾರ ಅವರು. ಓಕೆ. ಇವಾಗ ಇದ್ರ ಜೊತೆಗೆ ನಮ್ಮ ಪ್ರಶ್ನೆ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ಇದು ಬಹಳ ಖುಷಿ ಆಗ್ತದ್ರಿ. ಅಷ್ಟೇ ಖೇದನ ಆಗ್ತದೆ. ಸರಿಯಾಗಿ ಡೆವಲಪ್ಮೆಂಟ್ ಇಲ್ಲ, ಖೇದ ಬೇಜಾರಾಗ್ತಾ ಇದೆ. ಯಾರಾದ್ರೂ ಇಷ್ಟು ದೂರಿಂದ ಬರ್ತಾರಲ್ರಿ, ನಮ್ಮ ಹುಟ್ಟಿದ ಸ್ಥಳ ಎಲ್ಲಿದೆ ಅಂತ ಹೇಳಿ ಬಂದು ಅಲ್ಲಿ ಅಕ್ಕಿ ಪುಣ್ಯ ಭೂಮಿ ಇದೆ, ನಮ್ಮ ತಲೆಗೆ ಹಚ್ಕೊಂಡು ನಮಸ್ಕಾರ ಮಾಡಿ ಹೋಗ್ತಾರೆ. ಅದನ್ನ ನೋಡಿ ಅವ್ರಿಗೂ ಕೆಟ್ಟ ಅನಿಸ್ತದೆ, ನಮಗೂ ಕೆಟ್ಟ ಅನಿಸ್ತದೆ. ಬಹಳ ಅಂದ್ರೆ ಬಹಳ ಖೇದ ಸಂಗತಿ ಆಗಿದೆ. ಇವಾಗ ನಾವು ಪ್ಲೇ ಮಾಡಿದ್ಮೇಲೆ ಕೂಡ ಜನ ಬರ್ತಾರೆ ಸರ್, ಬರ್ತಾರೆ. ಯಾಕೆಂದ್ರೆ ಇದು ಪುಣ್ಯ ಭೂಮಿ ಇದೆ. ಇದ್ರೆ ಈ ಮಣ್ಣಲ್ಲಿ ಒಂದ್ ಶಕ್ತಿ ಇದೆ, ಶಕ್ತಿ ಇದೆ. ಅದನ್ನ ನಾವು ತೋರ್ಸ್ಕೊಳಕ್ಕಾಗಲ್ಲ, ಇಮ್ಯಾಜಿನ್ ಮಾಡಕ್. ನನ್ನಲ್ಲಿ ಆ ಲೆವೆಲ್ ಆಗ್ತಾ ಇದೆ. ಇಲ್ಲಿ ಆ ಕರ್ಗ ಇದ್ದಾಗ ಏನಂತ ಖುಷಿ ನಮ್ಗೆ. ಇನ್ನವೆಲ್ಲ ಇದೆಯಲ್ಲ ಚೆನ್ನಮ್ಮಾಜಿ, ಇಂಥ ದೇಶದ ಹೆಣ್ಮಗಳನ್ನ ನಾವು ಎಲ್ಲ ಒಂದ್ ಕಡೆ ಮರೆಮಾಚ್ತಾ ಇದೀವಿ. ಸರ್ಕಾರದವರು ಇದನ್ನ ಗಮನ ತಗೋಬೇಕು. ಅದ್ರ ಜೊತೆಗೆ ನಿಮ್ಮ ಕುಟುಂಬಗಳಿಗೂ ಗೌರವ ಕೊಡ್ಬೇಕು. ಗೌರವಂತಿ ಕೊಡ್ತಾ ಇಲ್ಲ. ಮತ್ತೆ ಸರ್, ಇದ್ರ ಬಗ್ಗೆ ಇನ್ನೂ ನಿಮ್ಮ ಅನಿಸಿಕೆ ಏನೇ ಹೇಳ್ಕೋಬೇಕನ್ಸಿದ್ರೆ ಹೆಂಗೆ? ಇನ್ನೂ ನಿಮ್ಮ ಮನೆ ಇನ್ನು ಎಷ್ಟು ತಲೆಮಾರು, ಯಾರಾದ್ರೂ ಇನ್ನು ವಯಸ್ಸಾದವ್ರು ಯಾರು ಇದಾರ ನೋಡೋದಕ್ಕೆ? ಆ ಏಜ್ ಎಲ್ಲ ಇದ್ರು. ಈಗ ಅವರು ಒಂದ್ 100 ವರ್ಷದವ್ರು ಎಲ್ಲ ಇದ್ರು ಸರ್. ಈಗ ನಿಯರ್ ಅಬೌಟ್ ಒಂದು 5-6 ವರ್ಷದಿಂದ ಎಲ್ಲ ತಿಳ್ಕೊಂಡಿದಾರೆ. ಹಳಿ ತಲೆಮಾರಿನವರೆಲ್ಲ ಒಂದು ಅಜ್ಜಿಯರು ಇದ್ದಂಗಿತ್ತು. ಇದ್ರು ಅದೇ ರೀ. ಪಕ್ಕಕ್ಕೆ ಮನೆ ಇದೆ. ಈಗೆಲ್ಲ 100 years ತರೆಲ್ಲ ಇದ್ರು ಅವರು. ಅವರೆಲ್ಲ ಏನೇನ್ ಹೇಳ್ಕೊಂಡು ಅದನ್ನ ನಾವು ಫಾಲೋ ಮಾಡ್ಕೊಂಡು ಅವರೆಲ್ಲ ಚೆನ್ನಮ್ಮ ಸೌರ್ಯ ಎಲ್ಲ ಹೇಳ್ತಾ ಇದ್ರು. ಅದನ್ನೆಲ್ಲ ನಾವು ಮುಂದಿನ ಪೀಳಿಗೆನ ಎಲ್ಲ ಹೇಳ್ಕೊತ ಬರ್ತಾ ಇದೀವಿ. ನಿಮ್ಮ ತಾಯಿ ಅವರೆಲ್ಲ ನೋಡಿದಾರ? ಹಿಂಗೆ ಇಲ್ಲ, ನಮ್ ತಾಯಿದು ನೋಡಿಲ್ಲ. ನೋಡಿಲ್ಲ. ನಮ್ ಮುತ್ತದ ನೋಡಿರ್ಬೇಕು. ಮುತ್ತದಲ್ಲ
ಓಕೆ ಸರ್. ಯಾಕಂದ್ರೆ ನಿಯರ್ ಅಬೌಟ್ ಈಗ 200 years ಆಗಿ ಹೋಯ್ತಲ್ಲ. ಓಕೆ. 1778 ಜನಿಸಿದಂತ ಮಹಿಳೆಯವರು 250 years ಆಯ್ತು ಈಗ. 250 years ಆಯ್ತು. ಹೌದ್ರಿ. ಅವಾಗಿನ ಅಂದ್ರೆ ಅಲ್ಲಿಗೆ 6ನೇ ತಲೆಮಾರು ಬರುತ್ತೆ. 6ನೇ ತಲೆಮಾರು. ಓಕೆ. ಅವಾಗ 29 ಹಳ್ಳಿ ಎಲ್ಲ ಚೆನ್ನಮ್ಮನ. ಓಕೆ. ಈಗ ಚೆನ್ನಮ್ಮ ಇಲ್ಲಿ ನೀವೇನೋ ಚೆನ್ನಮ್ಮ ಇದ್ರಲ್ಲ, ಅವಾಗ ಅವರು ಇಲ್ಲಿ ಏನಾದ್ರು ಆಳ್ವಿಕೆನ ಮಾಡ್ತಾರೆ? ಹೌದು ಕತ್ತಿನ 29 ಹಳ್ಳಿ ಇವ್ರ ಅಂಡರ್ದಲ್ಲಿ. ಓಕೆ. ದೇಶಕತ್ತಿ ಅಂತಿದ್ರು ಅದಕ್ಕೆ. ದೇಶಕತ್ತಿ. ಓಕೆ. ಅಲ್ಲಿ ಆಕ್ಚುಲಿ ಅದೊಂದು ಇತಿಹಾಸ ಇತ್ತು. ಅಲ್ಲಿ ಬಿಜಾಪುರದಿಂದ ಬಂದಂತ ದೇಸಾಯಿರವರು. ಓಕೆ. ಆದಿಲ್ ಶಾಹಿ ಜೊತೆಗೆ ಯುದ್ಧ ಅದು ಮಾಡಿ ಅವ್ರ ಜೊತೆ ಏನೋ ಸ್ವಲ್ಪ ಇದಾಗಿ ಆಮೇಲೆ ಕತ್ತಿಯಲ್ಲಿ ಬಂದು ಇವರೊಂದು ದೇಶಕತ್ತಿ ನಿರ್ಮಾಣ ಮಾಡಿದ್ರು. ಓಕೆ. ಇನ್ ದಟ್ ಟೈಮ್ ನಿಯರ್ ಅಬೌಟ್ 300-400 years ಬ್ಯಾಕ್. ಅವಾಗಲೂ ಕೂಡ ಇಲ್ಲಿ ಬ್ರಿಟಿಷ್ ಬಂದಿದ್ರು ಸಮಸ್ಯೆ ಇದ್ದೇ. ಅವಾಗೆಲ್ಲ ಚೆನ್ನಮ್ಮಾಜಿ ಆಗಿನ ವಯಸ್ಸಲ್ಲಿ ಅವ್ರು ತುಂಬಾ ಫೈಟಿಂಗ್ ಎಲ್ಲ 15 ವರ್ಷದಲ್ಲಿ ಎಲ್ಲ ಕಲ್ತಿದ್ರು. ಏನ್ ಎಲ್ಲ ಕಲ್ತಿದ್ದಾರೆ ಇಂತ ವೀರ ಮಹಿಳೆ ಎಲ್ಲ. ಮತ್ತೆ ಮೇನ್ ಅಂದ್ರೆ ದೇವ್ರ ಭಕ್ತರು. ಅವ್ರ ಸಿದ್ದೇಶ್ವರ ಆರಾಧ್ಯ ದೇವರು, ಮನೆ ದೇವರು. ಅವ್ರು ಡೈಲಿ ಲಿಂಗ ಪೂಜೆ ಮಾಡಿದ್ರೆ ಬಾಯಲ್ಲಿ ಒಂದು ಹನಿ ನೀರು ಹಾಕ್ತಿರಲ್ಲ ಅಂತ ನಮ್ಮೆಲ್ಲ ಹಿರಿಯರು ಹೇಳ್ತಿದ್ರು ಅವರೆಲ್ಲ. ಅವ್ರಿಗೆ ಈ ತರ ಮೈಂಡ್ ನಾನು ಹಿಂಗೆ ದೇಶ ಸೇವೆ ಮಾಡ್ಬೇಕು, ಯಾವ ತರ ಅದ್ ಹಿಂಗೆ ಆಕ್ಯುಪೇಷನ್ ಹಿಂಗೆ. ಯಾಕಂದ್ರೆ ಅವಳೊಂದು ರಾಜಮಂತ್ರನ ಮಗಳು. ಆಮೇಲೆ ಬ್ರಿಟಿಷರ್ ಬಂದಾಗ ಅವಳಿಗೊಂದು ಒಂದು ದೇಶಭಕ್ತಿ ಆಟೋಮೆಟಿಕಲಿ ಆಗೋದು. ಹೌದು ನಿಜ. ಬ್ರಿಟಿಷರ್ನ ಹೇಗಾದ್ರೂ ಮಾಡಿ ಇಲ್ಲಿ ಓಡಿಸ್ಬೇಕಂತ ಹೇಳಿ ಫಸ್ಟ್ ನಿರ್ಣಯ ತಗೊಂಡಾವ ಅಂದ್ರೆ ರಾಣಿ ಚೆನ್ನಮ್ಮ. ಇದು ಅದ್ರ ಜೊತೆಗೆ ಅವ್ರು ಎಷ್ಟನೇ ಮನಸ್ಸಜ್ಜನಿಗೆ 2ನೇ ಹೆಂಡತಿ ಎಲ್ಲ ಅದೇ. ಆಮೇಲೆ ದತ್ತು ಮಗನ್ ತಗೊಂಡ್ರಲ್ವಾ, ಅದೇ ಯಾಕೆ ತಗೊಂಡ್ರೆ ಇವ್ರ ಮಗ ಚೆನ್ನಮ್ಮಗೆ ಒಬ್ಬ ಮಗನೇ ಇದ್ದ. ಓಕೆ. ಮಗ ಇದ್ದು ಕೂಡಲೇ ಅಲ್ಲಿ ಏನಾಯ್ತಂದ್ರೆ ತನ್ನ ಮಗನಿಗೆ ಪಟ್ಟಾಭಿಷೇಕ ಮನೆಯಲ್ಲಿ ಮೊದಲೇ ಹೆಂಡತಿ ಇದ್ದಳಲ್ಲ. ಓಕೆ. ಮನೆಯಲ್ಲಿ ಡಿಸ್ಪ್ಯೂಟ್ ಆಗಬಾರ್ದು ಅಂತ ಹೇಳಿ ತನ್ನ ಮಗನ ಬಲಿ ಕೊಟ್ಟಳು ಚೆನ್ನಮ್ಮ. ಓಕೆ. ರುದ್ರಮ್ಮನ ಮಗಳಿಗೆ ಪಟ್ಟಾಭಿಷೇಕ ಮಾಡಿದ್ರು ಚೆನ್ನಮ್ಮ. ಅಂತ ಒಂದು ದೊಡ್ಡ ಇದು. ಓಕೆ. ಮಲ್ಲಸರ್ಜ ಒಬ್ಬ ಮಗ ಇದ್ದ, ಚೆನ್ನಮ್ಮನ ಮಗ ಇದ್ದ. ಓಕೆ. ರುದ್ರಮ್ಮಗೂ ಒಂದು ದೊಡ್ಡ ಮಗ ಇದ್ದ. ಓಕೆ. ಆದ್ರೆ ಮನೆಯಲ್ಲಿ ಇದಾಗಬಾರ್ದಪ್ಪ, ಚೆನ್ನಮ್ಮನ ಮಗನಿಗೆ ಇದಾಗಬಾರ್ದು ಅಂತ ಹೇಳಿ ತನ್ನ ಮಗನ ಬಲಿ ಕೊಡ್ತಾಳೆ. ಬಲಿ ಅಂದ್ರೆ ಕಂಕಣ ಕಟ್ಟಿ ಈಗ ಕಿತ್ತೂರು ಸಂಸ್ಥಾನಕ್ಕೆ ನಿನಗೆ ಏನೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಯಾಕಂದ್ರೆ ರುದ್ರಮ್ಮನ ದೊಡ್ಡ ಮನಸ್ಸಜ್ಜನ ಮೊದಲೇ ಹೆಂಡತಿ ಇದ್ದಳಲ್ಲ, ಅವನ ಮಗನೇ ಪಟ್ಟಾಭಿಷೇಕ ಚೆನ್ನಮ್ಮ ನಿರ್ಧಾರ ತಗೋತಾಳೆ. ಸ್ವಂತ ಮಗನಿಗೆ ಕೊಡಲ್ಲ. ಇದು ಬೇಕು ನೋಡಿ. ಹಾಗಾದ್ರೆ ಚೆನ್ನಮ್ಮನಿಗೆ ಸ್ವಾರ್ಥ ಏನೂ ಇರ್ಲಿಲ್ಲ. ಅವ್ರಿಗೆ ಇದ್ದಿತ್ತು ನಾಳೆ ಬೆಳೆಸ್ಬೇಕು. ರುದ್ರಮ್ಮ ಇದ್ರು ಅಕ್ಕ ತಂಗಿಯಾಗಿ ಅವ್ರು ಅಷ್ಟು ಚೆನ್ನಾಗಿ ಕೇಳ್ತಾರೆ. ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ. ಯಾವ್ದು ಡಿಸ್ಪ್ಯೂಟ್ ಆಗ್ಲಿಲ್ಲ. ಚಂದಮ್ಮನ ಬಗ್ಗೆ ಬಹಳ ಗೌರವ ರುದ್ರಮ್ಮಗೆ. ಅಲ್ಲೇ ಗೊತ್ತಾಗುತ್ತಲ್ಲ ಸರ್, ಮೊದಲನೇ ಹೆಂಡತಿ ಮಗನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಅವ್ರು ಇಷ್ಟೆಲ್ಲ ಹೋರಾಡಿದ್ರು. ತನ್ನ ಮಗ ಬೇಡ, ತನ್ನ ಮಗ ನನ್ ಸ್ವಾರ್ಥ ಬೇಡ, ಏನ ಪಟ್ಟಾಭಿಷೇಕ ಮಾಡಿದ್ರೆ ಕಂಕಣ ಕಟ್ಟಿ ಅದನ್ನ ಒಂದು ಇದು ಮಾಡಿಬಿಡ್ತಾರೆ, ನಿರ್ಧಾರ ಮಾಡಿಬಿಡ್ತಾರೆ. ನನ್ನ ಮಗನಿಗೆ ಕಿತ್ತೂರು ಸಂಸ್ಥಾನಲ್ಲಿ ಯಾವುದೂ ಇದಕ್ಕೆ ಬೇಡ ಅಂತ ಹೇಳಿ. ಓಕೆ ಸರ್. ಓಕೆ. ಅಪ್ಪ ತುಂಬಾ ನಾವಿವತ್ತು ಚೆನ್ನಮ್ಮ ಅವರ ಫ್ಯಾಮಿಲಿ ಮನೆಯಲ್ಲಿ ಶರ್ಬತ್ ಕುಡಿತೇವೆ. ನಾವು ಅದೃಷ್ಟ ಮಾಡಿದ್ದೀರಪ್ಪ. ನೀವು ನೋಡಿ ನೀವು ಕಣ್ಣಲ್ಲಿ ನೋಡಿ ಅದೃಷ್ಟ ಮಾಡ್ಕೊಳ್ಳಿ, ಆಯ್ತಾ? ಸೊ ಹಂಗೆ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಮೊದಲೇ ಹೆಂಡತಿ ಮಗನಿಗೆ ಪಟ್ಟಾಭಿಷೇಕ ಮಾಡಕ್ ಹೊರಟ್ರಲ್ಲ, ಅದೇ ಮೇನ್. ನಾವು ದೊಡ್ಡ ನಿರ್ಧಾರ. ಯಾಕೆಂದ್ರೆ ಎಂತ ಹೇಳಿಗಾದ್ರೂ ಒಂದು ಸ್ವಾರ್ಥ ಇದ್ದಿರುತ್ತೆ. ಅರಮನೆ ನಂದಾಗ್ಬೇಕು, ನನ್ ಮಗಂದಾಗ್ಬೇಕು. ತನ್ನ ಮಗ ಹುಟ್ಟಿದಾದ್ಮೇಲೆ ಆ ಮಗನಿಗೆ ಏನಾದ್ರು ಒಂದು ಪ್ರಾಪರ್ಟಿ ಮಾಡ್ಬೇಕು, ಅವ್ನ ಹೆಸರೊಂದು ಆಸ್ತಿ ಇರ್ಬೇಕನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಬಟ್ ಅವ್ರ ಚೆನ್ನಮ್ಮಾಜಿ ಆ ನಿರ್ಧಾರ ತಗೊಂಡಿಲ್ಲ. ಅದು ನಮ್ಗೆ ಎದ್ದು ಎಲ್ಲಕ್ಕಿಂತ ದೊಡ್ಡ ನಿರ್ಧಾರ ಅದು. ಓಕೆ. ಸೊ ಅದಾದ್ಮೇಲೆ ಸರ್ ಇವಾಗ ನೀವ್ ಹೇಳಿದ್ರಿ ಇಟಕಿ ವಾಡೆ ಬಗ್ಗೆ ನೀವ್ ಹೇಳಿದ್ರಿ, ಆಯ್ತಾ? ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನಮ್ಗೆ ಇನ್ನು ಇಟ್ಗಿ ಅವರು ನಮ್ ಬೀಗರು. ಇಟ್ಗಿ ದೇಶರಿಗೆ ನಮ್ಗೆ ಅಂತಂದ್ರೆ ನಮ್ಮ ಇಬ್ರು ಹೆಣ್ಮಕ್ಳು ಇದ್ದಾರಲ್ಲ, ಅವ್ರವ್ರು ಇಲ್ಲಿಂದ ಮದ್ವೆ ನಮ್ ದೇಸಾಯಿ ಹೆಣ್ಮಕ್ಳು ಇಟ್ಗಿ ಹಾಗಾಗಿ ಅಲ್ಲಿ ಸಂಬಂಧ.
ಆಮೇಲೆ ಇಲ್ಲಿ ಏನು ವಡೆ ಇತ್ತಲ್ಲ ಅದು ವಡೆ ಸ್ವಲ್ಪ ಅರಮನೆ ಅರಮನೆ ಅದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಅವ್ರು ಇಟ್ಗಿ ದೇಸಾರಿ ಹೆಲ್ಪ್ ಮಾಡೋದಕ್ಕೆ ಅವ್ರ ಹೆಸರು ಆಗಿಬಿಟ್ಟಿದೆ. ಓ ಆತರ ಆತರ ಬ್ರಿಟಿಷರ ದಬ್ಬಾಳಿಕೆಯಿಂದ ಆಕ್ಷನ್ ಆಗ್ತಾ ಇತ್ತು. ಆಕ್ಷನ್ ಆಗ್ತಾ ಇತ್ತು. ಆಕ್ಷನ್ ದಲ್ಲಿ ಬೇರೆ ಪಾಲಾಗಬಾರ ಅಂತ ಹೇಳಿ ನಮ್ ಮಂತಂದ ರಿಲೇಷನ್ ದಲ್ಲಿ ಸಂಬಂಧಿಕರೇ ಇಲ್ಲ ಅಂತ ಹೇಳಿ ಅವ್ರ ತಗೊಂಡು ಇಷ್ಟಾಗಿದೆ. ಅಲ್ಲ ಇನ್ನು ಅದು ಒಳ್ಳೇದೇ ಆಗಿದೆ ಖರೆ. ಈಗ ಯಾವ ಕಡೆ ಆಗಿದೆ ಈಗ ಬಿಡಿಸ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸರ್ಕಾರ ಮನಸ್ಸು ಮಾಡ್ಬೇಕಷ್ಟೇ. ಸರಿಯಾಗಿ ಅವ್ರಿಗೆ ಯೋಗ್ಯ ಒಂದು ಇದನ್ನ ಕೊಟ್ಟು ಪರಿಹಾರಧನ ಕೊಟ್ಟು ಬೇಕಾದ್ರೆ ಮಾಡ್ಬೋದು. ಅವರು ಅದಕ್ಕೆ ಒಪ್ಕೊಳ್ತಾರೆ, ಆದ್ರೆ ಸರಿಯಾಗಿ ಸ್ಪಂದನೆ ಮಾಡ್ತಾರೆ ಸರ್ಕಾರ. ಸ್ಪಂದನೆ ಮಾಡ್ತಾರೆ. ಈಗ ಸರ್ ಇವಾಗ ಕಿತ್ತೂರು ಉತ್ಸವ ಅಂತ ಮಾಡ್ತಾರೆ, ಹೌದು ಕಾಕತಿ ಉತ್ಸವ ಅಂತ ಮಾಡ್ತಾರೆ. ಹೌದು. ಈಗ ಅದಕ್ಕಿಂತ ಅದು ಮಾಡೋದಕ್ಕಿಂತ ಇಂತ ಇವಕ್ಕೆಲ್ಲ ದುಡ್ಡೆಲ್ಲ ಹಾಕಿ ಹಣ ಸಂದಾಯ ಮಾಡಿ ಅದನ್ನ ಮಾಡಿ ಇಲ್ಲಿ ಮಾಡೋದೇ ಬೆಸ್ಟ್ ಅಲ್ವಾ? ಹೌದು ಹೌದು ಹೌದು. ನಮ್ದು ಅದೇ ಬೇಡಿಕೆ ಇದೆ. ಹೌದಾ? ಇವಾಗ ಸುಮ್ನೆ ಕಿತ್ತೂರು ಉತ್ಸವ ಎಷ್ಟೋ ಕೋಟಿ ದುಡ್ಡು ಇಲ್ಲ ಹಾಕಿ ಒಂದೇನೋ ಒಂದು ಉತ್ಸವ ಮಾಡ್ಲಿ, ಅವ್ನ ನೆನಪಿನ ಸಂಬಂಧ ಮಾಡಬೇಕಾಗ್ತದೆ, ಮಾಡ್ಲಿ. ಆದ್ರೆ ಇದಕ್ಕೂ ಒಂದು ಏನಾದ್ರೂ ಒಂದು ಪರ್ಮನೆಂಟ್ ಒಂದು ಸೊಲ್ಯೂಷನ್ ತೆಗಿಬೇಕು. ಇಲ್ಲಾಂದ್ರೆ ಇತಿಹಾಸ ಅಳಿಸಿ ಹೋಗ್ಬಿಡುತ್ತೆ. ಇಲ್ಲ ನಮಗೂ ಈಗ ನಾವ್ ಯಾಕೆ ಅಲ್ಲಿಂದ ಯಾಕೆ ಹುಡುಕೊಂಡ್ ಬಂದಿದ್ದೀವಿ ಅಂದ್ರೆ ಇತಿಹಾಸ ಆಗಿದೆ. ಚೆನ್ನಮ್ಮ ಯಾಕಂದ್ರೆ ವೀರ ಮಹಿಳೆ ಅವರು ಯಾರು ಕೂಡ ಆತರ ಇಲ್ಲಿವರೆಗೆ ಮಾಡಿಲ್ಲ. ಆ ಸಾಧನೆ ಮಾಡಿದ್ದಾರೆ ಆಯ್ತಾ. ಅದು ಅಲ್ಲದೆ ಅವರು ಪ್ರತಿ ವರ್ಷನಲ್ಲಿ ಅವರು ಎಂತ ಅವನು ಬೀಳಿಸುವಂತ ಶಕ್ತಿ ಅವ್ರಿಗಿತ್ತಂತೆ ಆಯ್ತಾ. ಅದ್ರ ಜೊತೆಗೆ ಅವರು ತನ್ನ ಮದುವೆ ಬಟ್ಟ ಏನೋ ರಾಯಣ್ಣನ ಜೊತೆಗೆ ಹಾಕಿ ತಮ್ಮ ಕಿತ್ತೂರು ದೇಶವನ್ನ ರಕ್ಷಣೆ ಮಾಡಕ್ಕೆ ಹೋರಾಡಿದ್ರಲ್ಲ, ಅದು ನಮ್ಗೆ ಇನ್ನೂ ಇದೆ. ಅದ್ರ ಜೊತೆಗೆ ಇನ್ನೊಂದು ಸರ್, ಚೆನ್ನಮ್ಮಾಜಿಯವರು ಈಗ ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ನೋಡ್ತೀವಿ. ಪಿಕ್ಚರ್ ಅಲ್ಲಿ ಚೆನ್ನಮ್ಮಾಜಿಯವ್ರನ್ನ ಬೈಲು ಹಂಕದ ಗೃಹ ಮಂದಿರ ಅಲ್ಲಿ ಅವರು ಅಲ್ಲಿ ಯಾವ ತರ ಮೂವಿ ತೋರಿಸ್ತಾರೆ ಅಂದ್ರೆ ಉಂಗ್ರದಲ್ಲಿ ಹರಡಿರುತ್ತಲ್ಲ ಅದನ್ನ ಜಜ್ಜಿ ಸುಡೋಗ್ಬಿಡ್ತಾರೆ ಅಂತ ಒಂದು ಕಾರಣ ಇದೆ, ಹಿನ್ನೆಲೆ ಇದೆ ಸರ್. ಏನಾಗುತ್ತೆ, ಚೆನ್ನಮ್ಮಗ ರಾಯನ್ ಮೇಲೆ ಬಹಳ ವಿಶ್ವಾಸ. ರಾಯನ್ ಅರೆಸ್ಟ್ ಆದ ಬಳಿಕ ಆಕೆ ಇಮಿಡಿಯೇಟ್ಲಿ ನಮ್ದೆಲ್ಲ ಮುಗೀತು ಅಂತ ಹೇಳಿ ಮನಸ್ಸಿಗೆ ಬಹಳ ಸಂಗೊಳ್ಳಿ ರಾಯಣ್ಣ ಇರೋ ತನಕ ಒಂದು ಹೋಪ್ಸ್ ಇತ್ತು. ಯಾವಾಗ ಸಂಗೊಳ್ಳಿ ರಾಯಣ್ಣ ಅರೆಸ್ಟ್ ಆದ ಕೂಡಲೇ ಅವು ಕುಂದು ಬಿಡ್ತಾರೆ. ಬಟ್ ಆದ್ರೆ ಅದ್ರ ಮೂವಿ ತೋರಿಸ್ತಾರೆ ಚೆನ್ನಮ್ಮ ಅದೇ ಅವನ ವೇಷ ಅವ್ರು ಸ್ವಲ್ಪ ಕಾಲ್ಪನಿಕದು ಮಾಡ್ತಾರೆ, ಅಷ್ಟು ಒರಿಜಿನಲ್ ಆಗಲ್ಲ ಅಷ್ಟೇ. ಸ್ವಲ್ಪ ಏನಾದ್ರು ಆಲ್ಟರ್ನೇಷನ್ ಆಗಿರ್ತದೆ, ಒರಿಜಿನಲ್ ಅಷ್ಟ ಆಗಲ್ಲ. ಇಲ್ಲಿ ನನಗೆ ಒಂದ್ಸತಿ ಸಂಗೊಳ್ಳಿಗೆ ಬಂದಾಗ ಅಲ್ಲಿ ಒಬ್ರು ಇದೇ ಕಥೆ ಹೇಳಿದ್ರು ನನಗೆ, ತುಂಬಾ ಸಖತ್ತಾಗಿತ್ತು ಸರ್. ಅವ್ರಿಗೆ ಹಿಂಗೆ ಹೇಳಿದ್ರು ಅಂದ್ರೆ ವೈಜ್ಞಾನಿಕವಾಗಿನೇ ಹೇಳಿದ್ರು. ನನಗೆ ಇವಾಗ ಏನ್ ಪ್ರಶ್ನೆಗಳು ಕಾಡ್ತಿದೆ ಅಂದ್ರೆ, ಇವಾಗ ಚೆನ್ನಮ್ಮಾಜಿ ಅವ್ರ ಡೆತ್ ಆದ್ಮೇಲೆ ಅವ್ರನ್ನ ಎಲ್ಲಿ ಸಮಾಧಿ ಮಾಡಿದ್ರು ಅದು ಅಲ್ಲಿಗೂ ನಾನು ವಿಸಿಟ್ ಮಾಡಿದ್ದೆ, ಅದು ಚೆನ್ನಾಗಿದೆ. ಈಗ ಅಲ್ಲಿಗೂ ಕೂಡ ಅಲ್ಲಿ ಡೆವಲಪ್ಮೆಂಟ್ ಎಲ್ಲ ಆಗಿದೆ, ಇನ್ನೂ ರೋಡ್ ಎಲ್ಲ ಮಾಡಿದ್ದಾರೆ. ಬಟ್ ಅಷ್ಟೇನು ಅಂತದೇನಲ್ಲ, ಸ್ವಲ್ಪ ಮಾಡಿದಾರೆ, ಸ್ವಲ್ಪ ಮಾಡಿದ್ದಾರೆ ಆಯ್ತಾ. ಸೊ ಅದಾದ್ಮೇಲೆ ಇವಾಗ ನಿಮ್ಮ ಮನೆತನದಲ್ಲಿ ಇವಾಗ ಎಷ್ಟು ಜನ ಬರ್ತಾರೆ ಆಯ್ತಾ, ಸರ್ಕಾರದಿಂದ ಯಾವ ತರ ಗುರುತಿಸ್ತಾರೆ? ಏನು ಗುರುತಿಸ್ತಾರೆ ಮನೆತನ ಏನು ಗುರುತಾಯ್ತು. ಇವನ್ ವಿಜಯೋತ್ಸವ ಮಾಡಿರೋ ದೇಸಾರ ಅಂತಲೇ ಸ್ಟೇಜ್ ಮೇಲೆ ಕರೆಯಲ್ಲ ಅವ್ರು. ಅದೊಂದು ದೊಡ್ಡ ಪ್ರಾಬ್ಲಮ್. ಮತ್ತೆ ಆಕ್ಚುಲಿ ಸರ್ ಅದು ಆಕಿ ಹೆಸರನ್ನು ಕಂಪ್ಲೀಟ್ ಎಲ್ಲ ಮರ್ತು ಹೋಗ್ಬಿಟ್ಟಿತ್ತು. ಆಕಿ ವಿಜಯೋತ್ಸವ ಎಲ್ಲ ಮರ್ತು ಹೋಗ್ಬಿಟ್ಟಿತ್ತು. ಇಂತ ಇವರು ಮುಂದಾಳತ್ತು ಒಂದು ನಮ್ಮ 50 ವರ್ಷದಿಂದ ನಮ್ಮ ಅವರು ಅವ್ರಾದ ಬಳಿಕ ಈಗ ಡಾಕ್ಟರ್ ಸರ್ ಬಂದ್ರು ನಮಗ್ ಪ್ರೋತ್ಸಾಹ ಕೊಟ್ಟರು. ಬೇರೆಯವರು ಬಂದಿಲ್ಲ, 30-40 ವರ್ಷ ಆಯ್ತ್ರಿ. ಚೆನ್ನಾಗಿ ದೊಡ್ಡ ಭಕ್ತಿ ಅವ್ರು. ನಾವು ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ. ನಾವ್ ದೇಸಾಯಿ ಮಂತಂದಿಲ್ಲ, ಭಕ್ತಿ ಇರಲಿಲ್ಲ, ನಾವ್ ಸ್ವಾರ್ಥ ಬಿಟ್ಟು ಇಲ್ಲ ನೀವ್ ಆಗಬೇಕು ಅಂತ ಹೇಳಿ ಅವ್ರು ನಾವು ಮಾಡಿದ್ವಿ. ಅವ್ರು ಸದಾಕಾಲ ಅವ್ರು ಬೆಂಬಲ ಕೊಡ್ತಾ ಇದ್ದೀವಿ. ಬಾಳ ಹುರುಪು ಅವ್ರಿಗೆ. ಚೆನ್ನಮ್ಮ ದೊಡ್ಡ ಯಾವ್ದು ಕೆಲಸ ಇರ್ಲಿ ಎಲ್ಲ ಚೆನ್ನಮ್ಮ ಬಿಟ್ಟು ಬರ್ತಾರ ಅವ್ರು. ಬಾರಿ ಬಾರಿ ಏನು ಚೆನ್ನಮ್ಮ ಮೊದಲೇ ಜನ್ಮದಲ್ಲಿ ಏನಾದ್ರು ಇರ್ಬೇಕು. ಯಾಕಂದ್ರೆ ಬಹಳ ಭಕ್ತಿ ಚೆನ್ನಮ್ಮನ ಬಗ್ಗೆ. ಆ ಒಂದು ಅಭಿಮಾನ, ಆ ಪ್ರೀತಿ, ಯಾಕಂದ್ರೆ ಅದು ಕುರುಗಳು ಹುಡ್ಕೊಂಡು ನಾವು ತಿಳಿಸ್ತೀವಿ, ತಿಳ್ಕೋಬೇಕು. ಇವಾಗ ಮುಂದಿನ ಪೀಳಿಗೆ ಇವಾಗ ನೋಡಿ ಕಾಕ್ತಿಲಿ ಎಷ್ಟೋ ಜನ ಇನ್ನೂ ಮುಂದೆ ಜನರೇಷನ್ ಇದೆ, ಆ ಜನರೇಷನ್ ಆ ಒಂದು ಗೌರವ ಇಲ್ಲಿಗೆ ಬರ್ಬೇಕು ಆಯ್ತಾ. ಯಾಕಂದ್ರೆ ನಾವು ನೋಡ್ತೀವಿ, ಯಾಕಂದ್ರೆ ಇನ್ನೊಂದು ಚೆನ್ನಮ್ಮ ಹುಟ್ಟಿದ ನಾವು ಚೆನ್ನಮ್ಮ ಇರೋ ಮನೆ ಏನೋ ಒಂಥರ
ಫೀಲಿಂಗ್ ಒಂದು ಇರ್ತದೆ, ಹೆಮ್ಮೆ ಇರುತ್ತೆ. ಹೆಮ್ಮೆ ಇರ್ತದೆ. ಅದು ನಾವು ಮುಂದಿನ ಪೀಳಿಗೆಗೆ ಬರುವಾಗೆ ಮಾಡಬೇಕು. ತುಂಬಾ ಖುಷಿ ಆಯ್ತು ನನಗೆ. ಅದ್ರ ಜೊತೆಗೆ ನಿಮ್ಮ ಮನೆತನ, ನಿಮ್ಮ ಮನೆ ನೋಡಿ ನನಗೆ ಇನ್ನೂ ಖುಷಿ ಆಯ್ತು. ಮತ್ತೆ ಇನ್ನೇನಾದ್ರು ನಿಮ್ ಕಡೆಯಿಂದ ಏನಾದ್ರು ಹೇಳೋದಿದ್ರೆ? ಆಕ್ಚುಲಿ ಚೆನ್ನಮ್ಮ ಪ್ರಾಧಿಕಾರ ಅಂತ ಒಂದು ಮಾಡಿ ಒಂದು 15-20 ವರ್ಷ ಕಾಣ್ತಿದೆ. ನಮ್ಮ ಕುಮಾರಸ್ವಾಮಿ ಅವರು ಬಹಳ ಹೆಲ್ಪ್ ಮಾಡಿದ್ರು. ನಮ್ಮ ಶಾಸಕರ, ನಮ್ಮ ಭಾಗದ ಶಾಸಕರ ಅಭಯ್ ಪಾಟೀಲ್ ಅಂತಿದ್ರು. ನಮ್ನೆಲ್ಲ ನೀವು ತಗೊಂಡು ಕುಮಾರಸ್ವಾಮಿ ಅಂತ ಕರ್ಕೊಂಡು ಹೋಗಿ ಅವ್ರ ಚೇಂಬರಿಗೆ ಕರ್ಕೊಂಡು ಹೋಗಿ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಕುಮಾರಸ್ವಾಮಿ ಬಹಳ ಹೆಲ್ಪ್ ಮಾಡಿದ್ದಾರೆ. ಅವರಿಗೂ ಚೆನ್ನಮ್ಮ ಪ್ರಾಧಿಕಾರ ಆಗಿದೆ ಅಂತ ಹೇಳ್ಬೇಕಾದ್ರೆ ಕುಮಾರಸ್ವಾಮಿ ಅವರು. ಹೌದು, ಇಲ್ಲ ಅವರು ಅವರು ಅಗ್ದಿ ಒಂದು ಒಳ್ಳೆ ಅವ್ರೆಲ್ಲಾ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ. ಚೆನ್ನಮ್ಮ ಅಂದ್ರೆ ಅವ್ರಿಗೂ ಬಹಳ ಪ್ರೀತಿ ಇದೆ. ಅವ್ರ ತಾಯಿ ಹೆಸರು ಚೆನ್ನಮ್ಮನೇ ಇದೆ. ನೋಡ್ತೇವೆ. ತುಂಬಾ ಖುಷಿ.